ಜಾತಿ ಗಣತಿ ಸಮೀಕ್ಷೆಯಲ್ಲಿ ಬಿಬಿಎಂಪಿ ಕಳ್ಳಾಟ ಏನು ಆಡ್ತಾ ಇತ್ತು? ಈ ಒಳ ಮೀಸಲಾತಿ ಸರ್ವೆ ವಿಚಾರದಲ್ಲಿ ಯಾವ ಒಂದು ಕಳ್ಳಾಟವನ್ನ ಮಾಡ್ತಾ ಇದ್ರು, ವಿಧಾನದಲ್ಲಿ ತಪ್ಪು ವಿಧಾನವನ್ನು ಅನುಸರಿಸ್ತಾ ಇದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಜನೇಯ ಕಿರಿಕಿರಿ ಆಗಿದ್ದಾರೆ. ನಾಗಮೋಹನ್ ದಾಸ್ ಸಮಿತಿ ಮೇಲೆ ಗರಂ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಪೂರ್ಣ ಪ್ರಮಾಣದ ಸರ್ವೆ ಸಾಧ್ಯವಿಲ್ಲ, ಹಲವು ಸಮಸ್ಯೆಗಳಿದೆ, ಅವುಗಳನ್ನ ಹೇಳಕ್ಕಾಗಲ್ಲ, ಇದಕ್ಕೆಲ್ಲ ನಾಗಮೋಹನ್ ದಾಸ್ ಸಮಿತಿಯೇ ಕಾರಣ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಆಂಜನೇಯ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಚಿವರಾದಂತಹ ಎಚ್ ಆಂಜನೇಯ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಬಹಳ ಮಹತ್ವಾಕಾಂಕ್ಷೆ ಹೋರಾಟದ ಬಳಿಕ ನಿಮಗೀಗ ಒಳ ಮೀಸಲಾತಿಯ ಒಂದು ಸಮೀಕ್ಷೆಗೆ ಅವಕಾಶ ಸಿಕ್ಕಿದೆ. ಆದ್ರೆ ಸಮರ್ಪಕವಾದಂತ ಸಮೀಕ್ಷೆ ಆಗ್ತಾ ಇಲ್ಲ ಅನ್ನುವಂಥದ್ದು ಮತ್ತು ಬಹಳ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು. ಮೇ 5ನೇ ತಾರೀಕಿನಿಂದ ಇಲ್ಲಿವರೆಗೂ ಸಮೀಕ್ಷೆಯನ್ನ ಮಾಡಿದ್ದಾರೆ. ರಾಜ್ಯಾದ್ಯಂತ 22ನೇ ತಾರೀಕಿನವರೆಗೂ ಕೂಡ ಮಾಡಿದ್ದಾರೆ. ಹೊರ ರಾಜ್ಯಗಳಲ್ಲಿ ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆಗೆಲ್ಲ ಸರ್ಕಾರಿ ಶಿಕ್ಷಕರು ಸಿಗ್ತಾರೆ ಸಮೀಕ್ಷೆ ಮಾಡಲಿಕ್ಕೆ. ಆದರೆ ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಗಳು ಕಡಿಮೆ, ಸರ್ಕಾರಿ ಶಿಕ್ಷಕರ ಕೊರತೆ, ಸಿಬ್ಬಂದಿಗಳ ಕೊರತೆ, ಅದರ ಜೊತೆಗೆ ಅವರ ನಿರ್ಲಕ್ಷ್ಯ, ಇವೆಲ್ಲವೂ ಕೂಡ ಕಾರಣವಾಗಿ ಅಲ್ಲಿ ಸಮರ್ಪಕವಾಗಿ ಇದರ ಒಂದು ಸಮೀಕ್ಷೆ ಆಗಿಲ್ಲ. ಈ ಕಾರಣದಿಂದ 22ನೇ ತಾರೀಕಿಗೆ ಮುಗಿಬೇಕಾಗಿದ್ದಂತ ಈ ಜಾತಿ ಗಣತಿ ಇದು ಅವಧಿ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಈ ಒಂದು 6ನೇ ತಾರೀಕಿನವರೆಗೆ ವಿಸ್ತರಣೆ ಮಾಡಿದ್ದಾರೆ. ಈಗ 6ನೇ ತಾರೀಕಿನವರೆಗೆ ಇದೆ ಬೆಂಗಳೂರಿನಲ್ಲಿ. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ಟಿಕ್ಕರ್ ಮಾಡಿಸಿಕೊಂಡಿದ್ದಾರೆ, ಎಲ್ಲರ ಮನೆಗೆ ಸುಮ್ಮನೆ ಹಚ್ಚಿಬಿಟ್ಟಿದ್ದಾರೆ. ಯಾರ ಮನೆಗೆ ಹೋಗಿಬಿಟ್ಟು ಆ ಮನೆನ ಗಣತಿ ಮಾಡ್ತಾರೋ, ಮಾಹಿತಿ ಕೊಡ್ತಾರೋ ಅಂತವ್ರ ಮನೆಗೆ ಹೋಗಿ ಈ ಮನೆ ಗಣತಿಯಿಂದ ಗಣತಿ ಮುಕ್ತವಾಗಿದೆ ಅಥವಾ ಇವರೆಲ್ಲರೂ ಮಾಹಿತಿ ನೀಡಿದ್ದಾರೆ ಎಂಬ ಸ್ಟಿಕ್ಕರ್ ಹಚ್ಚಬೇಕಾಯ್ತು. ಅವ್ರೇನಿಲ್ಲ, ಯಾರೇ ಬೇಕು ಅವ್ರಿಗೆ ಹುಡುಗರ ಕೈ ಕೊಟ್ಬಿಟ್ರೆ ಎಲ್ಲರ ಮನೆಗೆ ಹಚ್ಚಿ ಬಂದ್ಬಿಡಿದಾರೆ. ಅದರಿಂದ ಈಗ ಉಳಿದಿರ್ತಕ್ಕಂಥ ಒಂದು 3-4 ದಿನದಲ್ಲಿ ಆದ್ರೂ ಕೂಡ ಪ್ರಾಮಾಣಿಕವಾಗಿ ಎಲ್ಲಿ ಪರಿಶಿಷ್ಟ ಜಾತಿಯವರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಅವರ ಮಾಹಿತಿನೆಲ್ಲ ಸಂಗ್ರಹ ಮಾಡಿ ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಗಳಲ್ಲಿ ಮನವಿ ಮಾಡ್ತೀನಿ. ಈ ನಾಗಮೋಹನ್ ದಾಸ್ ಆಯೋಗದವ್ರದ್ದು ಒಂದಷ್ಟು ನಿರ್ಲಕ್ಷ್ಯ ಕಾಣಿಸ್ತಾ ಇರತಕ್ಕಂಥದ್ದು, ಯಾಕಂದ್ರೆ ಬಹಳ ವಿಳಂಬ ಆಗ್ತಾ ಇರತಕ್ಕಂಥದ್ದು. ಇದಕ್ಕೆ ಪೂರ್ವ ತಯಾರಿ, ಈ ತರದ ಸವಾಲುಗಳು ಬರ್ತಾವ ಅನ್ನೋಂಥದ್ದು ಒಂದು ಪ್ರಜ್ಞೆ ಇರಲಿಲ್ವಾ ಅಂತ? ಇಲ್ಲ, ಅವರು ಏಕ್ದಮ್ ಒಂದೇ ಸತ್ಗೆ ಮೇ 5ನೇ ತಾರೀಕಿಗೆ ಮಾಡಿಬಿಟ್ರು ಜಾತಿ ಗಣತಿ ಮೊಬೈಲ್ ಆಪ್ ಮೂಲಕ ಅಂತಂದೇಳಿ. ಅದನ್ನೆಲ್ಲರನ್ನು ಕರೆದು ಕೇಳಿ ಕುಂದಿರಿಸ್ಕೊಂಡು ಈ ರೀತಿ ಮಾಡ್ತಾ ಇದೀವಿ ಅನ್ಬೇಕಾಯ್ತು. ಆಮೇಲೆ ವ್ಯಾಪಕವಾದಂತ ಪ್ರಚಾರ ಆಗಬೇಕಾಯ್ತು ಮುಂಚೆನೆ. ಆಮೇಲೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ಆಗಬೇಕಾಯ್ತು. ಅವೆಲ್ಲ ಕೊರತೆ ಆಗಿದೆ, ಏನೇನೆಲ್ಲ ಆಗಿದೆ. ಈಗ ನಾನು ಏನು ಮಾತಾಡಂಗಿಲ್ಲ, ಗೊತ್ತಾಯ್ತಾ? ಇನ್ನ ಬೇರೆ ಏನೇನು ಲೋಪಗಳಾಗಿದ್ದಾವೆ ಅಂತ ಅಲ್ಲ, ಅದನ್ನ ಮಾಡಬೇಕಾಯ್ತು, ಮಾಡ್ಲಿಲ್ಲ. ಕೊನೆಗೆ ಅದು ಒಂದ್ 8 ದಿನ ಆದ್ಮೇಲೆ ಎಲ್ಲ ಸರಿ ಹೋಗೈತಿ, ಗೊತ್ತಾಯ್ತಾ? ಆಮೇಲೆ ಸರಿ ಹೋಗಿದೆ. ಈಗ ಏನಾಗಿದೆ ನೋಡ್ಕೊಂಡಲ್ಲ, ಜಲ್ದಿನ ವರದಿ ಕೊಟ್ಟು ನಮಗೆ ಒಳ ಮೀಸಲಾತಿ ಕೊಟ್ಟರೆ ಸಾಕಾಗೈತೆ ಮರಾಯ. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಬಿಬಿಎಂಪಿ ಕಳ್ಳಾಟ ಏನು ಆಡ್ತಾ ಇತ್ತು? ಈ ಒಳ ಮೀಸಲಾತಿ ಸರ್ವೆ ವಿಚಾರದಲ್ಲಿ ಯಾವ ಒಂದು ಕಳ್ಳಾಟವನ್ನ ಮಾಡ್ತಾ ಇದ್ರು, ವಿಧಾನದಲ್ಲಿ ತಪ್ಪು ವಿಧಾನವನ್ನು ಅನುಸರಿಸ್ತಾ ಇದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಜನೇಯ ಕಿರಿಕಿರಿ ಆಗಿದ್ದಾರೆ. ನಾಗಮೋಹನ್ ದಾಸ್ ಸಮಿತಿ ಮೇಲೆ ಗರಂ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಪೂರ್ಣ ಪ್ರಮಾಣದ ಸರ್ವೆ ಸಾಧ್ಯವಿಲ್ಲ, ಹಲವು ಸಮಸ್ಯೆಗಳಿದೆ, ಅವುಗಳನ್ನ ಹೇಳಕ್ಕಾಗಲ್ಲ, ಇದಕ್ಕೆಲ್ಲ ನಾಗಮೋಹನ್ ದಾಸ್ ಸಮಿತಿಯೇ ಕಾರಣ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಆಂಜನೇಯ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಚಿವರಾದಂತಹ ಎಚ್ ಆಂಜನೇಯ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಬಹಳ ಮಹತ್ವಾಕಾಂಕ್ಷೆ ಹೋರಾಟದ ಬಳಿಕ ನಿಮಗೀಗ ಒಳ ಮೀಸಲಾತಿಯ ಒಂದು ಸಮೀಕ್ಷೆಗೆ ಅವಕಾಶ ಸಿಕ್ಕಿದೆ. ಆದ್ರೆ ಸಮರ್ಪಕವಾದಂತ ಸಮೀಕ್ಷೆ ಆಗ್ತಾ ಇಲ್ಲ ಅನ್ನುವಂಥದ್ದು ಮತ್ತು ಬಹಳ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು. ಮೇ 5ನೇ ತಾರೀಕಿನಿಂದ ಇಲ್ಲಿವರೆಗೂ ಸಮೀಕ್ಷೆಯನ್ನ ಮಾಡಿದ್ದಾರೆ. ರಾಜ್ಯಾದ್ಯಂತ 22ನೇ ತಾರೀಕಿನವರೆಗೂ ಕೂಡ ಮಾಡಿದ್ದಾರೆ. ಹೊರ ರಾಜ್ಯಗಳಲ್ಲಿ ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆಗೆಲ್ಲ ಸರ್ಕಾರಿ ಶಿಕ್ಷಕರು ಸಿಗ್ತಾರೆ ಸಮೀಕ್ಷೆ ಮಾಡಲಿಕ್ಕೆ. ಆದರೆ ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಗಳು ಕಡಿಮೆ, ಸರ್ಕಾರಿ ಶಿಕ್ಷಕರ ಕೊರತೆ, ಸಿಬ್ಬಂದಿಗಳ ಕೊರತೆ, ಅದರ ಜೊತೆಗೆ ಅವರ ನಿರ್ಲಕ್ಷ್ಯ, ಇವೆಲ್ಲವೂ ಕೂಡ ಕಾರಣವಾಗಿ ಅಲ್ಲಿ ಸಮರ್ಪಕವಾಗಿ ಇದರ ಒಂದು ಸಮೀಕ್ಷೆ ಆಗಿಲ್ಲ. ಈ ಕಾರಣದಿಂದ 22ನೇ ತಾರೀಕಿಗೆ ಮುಗಿಬೇಕಾಗಿದ್ದಂತ ಈ ಜಾತಿ ಗಣತಿ ಇದು ಅವಧಿ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಈ ಒಂದು 6ನೇ ತಾರೀಕಿನವರೆಗೆ ವಿಸ್ತರಣೆ ಮಾಡಿದ್ದಾರೆ.
ಈಗ 6ನೇ ತಾರೀಕಿನವರೆಗೆ ಇದೆ ಬೆಂಗಳೂರಿನಲ್ಲಿ. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ಟಿಕ್ಕರ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರ ಮನೆಗೆ ಸುಮ್ಮನೆ ಹಚ್ಚಿಬಿಟ್ಟಿದ್ದಾರೆ. ಯಾರ ಮನೆಗೆ ಹೋಗಿಬಿಟ್ಟು ಆ ಮನೆನ ಗಣತಿ ಮಾಡ್ತಾರೋ, ಮಾಹಿತಿ ಕೊಡ್ತಾರೋ ಅಂತವ್ರ ಮನೆಗೆ ಹೋಗಿ ಈ ಮನೆ ಗಣತಿಯಿಂದ ಗಣತಿ ಮುಕ್ತವಾಗಿದೆ ಅಥವಾ ಇವರೆಲ್ಲರೂ ಮಾಹಿತಿ ನೀಡಿದ್ದಾರೆ ಎಂಬ ಸ್ಟಿಕ್ಕರ್ ಹಚ್ಚಬೇಕಾಯ್ತು. ಅವ್ರೇನಿಲ್ಲ, ಯಾರೇ ಬೇಕು ಅವ್ರಿಗೆ ಹುಡುಗರ ಕೈ ಕೊಟ್ಬಿಟ್ರೆ ಎಲ್ಲರ ಮನೆಗೆ ಹಚ್ಚಿ ಬಂದ್ಬಿಡಿದಾರೆ. ಅದರಿಂದ ಈಗ ಉಳಿದಿರ್ತಕ್ಕಂಥ ಒಂದು 3-4 ದಿನದಲ್ಲಿ ಆದ್ರೂ ಕೂಡ ಪ್ರಾಮಾಣಿಕವಾಗಿ ಎಲ್ಲಿ ಪರಿಶಿಷ್ಟ ಜಾತಿಯವರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಅವ್ರ ಮಾಹಿತಿನೆಲ್ಲ ಸಂಗ್ರಹ ಮಾಡಿ ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಗಳಲ್ಲಿ ಮನವಿ ಮಾಡ್ತೀನಿ. ಈ ನಾಗಮೋಹನ್ ದಾಸ್ ಆಯೋಗದವ್ರದ್ದು ಒಂದಷ್ಟು ನಿರ್ಲಕ್ಷ್ಯ ಕಾಣಿಸ್ತಾ ಇರತಕ್ಕಂಥದ್ದು, ಯಾಕಂದ್ರೆ ಬಹಳ ವಿಳಂಬ ಆಗ್ತಾ ಇರತಕ್ಕಂಥದ್ದು. ಇದಕ್ಕೆ ಪೂರ್ವ ತಯಾರಿ ಈ ತರದ ಸವಾಲುಗಳು ಬರ್ತಾವ ಅನ್ನೋಂಥದ್ದು ಒಂದು ಪ್ರಜ್ಞೆ ಇರಲಿಲ್ವಾ ಅಂತ? ಇಲ್ಲ, ಅವರು ಏಕ್ದಮ್ ಒಂದೇ ಸತ್ಗೆ ಮೇ 5ನೇ ತಾರೀಕಿಗೆ ಮಾಡಿಬಿಟ್ರು ಜಾತಿ ಗಣತಿ ಮೊಬೈಲ್ ಆಪ್ ಮೂಲಕ ಅಂತಂದೇಳಿ. ಅದನ್ನೆಲ್ಲರನ್ನು ಕರೆದು ಕೇಳಿ ಕುಂದ್ರಿಸ್ಕೊಂಡು ಈ ರೀತಿ ಮಾಡ್ತಿದೀವಿ ಅನ್ಬೇಕಾಯ್ತು. ಆಮೇಲೆ ವ್ಯಾಪಕವಾದಂತ ಪ್ರಚಾರ ಆಗಬೇಕಾಯ್ತು ಮುಂಚೆನೆ. ಆಮೇಲೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ಆಗಬೇಕಾಯ್ತು. ಅವೆಲ್ಲ ಕೊರತೆ ಆಗಿದೆ, ಏನೇನೆಲ್ಲ ಆಗಿದೆ. ಈಗ ನಾನು ಏನು ಮಾತಾಡಂಗಿಲ್ಲ, ಗೊತ್ತಾಯ್ತಾ? ಇನ್ನ ಬೇರೆ ಏನೇನು ಲೋಪಗಳಾಗಿದ್ದಾವೆ ಅಂತ ಅಲ್ಲ, ಅದನ್ನ ಮಾಡ್ಬೇಕಾಯ್ತು, ಮಾಡ್ಲಿಲ್ಲ. ಕೊನೆಗೆ ಅದು 8 ದಿನ ಆದ್ಮೇಲೆ ಎಲ್ಲ ಸರಿ ಹೋಗೈತಿ, ಗೊತ್ತಾಯ್ತಾ? ಆಮೇಲೆ ಸರಿ ಹೋಗಿದೆ. ಈಗ ಏನಾಗಿದೆ ನೋಡ್ಕೊಂಡಲ್ಲ, ಜಲ್ದಿನ ವರದಿ ಕೊಟ್ಟು ನಮಗೆ ಒಳ ಮೀಸಲಾತಿ ಕೊಟ್ಟರು ಸಾಕಾಗೈತಿ ಮರಾಯ. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಬಿಬಿಎಂಪಿ ಕಳ್ಳಾಟ ಏನು ಆಡ್ತಾ ಇತ್ತು? ಈ ಒಳ ಮೀಸಲಾತಿ ಸರ್ವೆ ವಿಚಾರದಲ್ಲಿ ಯಾವ ಒಂದು ಕಳ್ಳಾಟವನ್ನ ಮಾಡ್ತಾ ಇದ್ರು, ವಿಧಾನದಲ್ಲಿ ತಪ್ಪು ವಿಧಾನವನ್ನು ಅನುಸರಿಸ್ತಾ ಇದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಜನೇಯ ಕಿರಿಕಿರಿ ಆಗಿದ್ದಾರೆ. ನಾಗಮೋಹನ್ ದಾಸ್ ಸಮಿತಿ ಮೇಲೆ ಗರಂ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಪೂರ್ಣ ಪ್ರಮಾಣದ ಸರ್ವೆ ಸಾಧ್ಯವಿಲ್ಲ, ಹಲವು ಸಮಸ್ಯೆಗಳಿದೆ, ಅವುಗಳನ್ನ ಹೇಳಕ್ಕಾಗಲ್ಲ, ಇದಕ್ಕೆಲ್ಲ ನಾಗಮೋಹನ್ ದಾಸ್ ಸಮಿತಿಯೇ ಕಾರಣ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಆಂಜನೇಯ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಚಿವರಾದಂತಹ ಎಚ್ ಆಂಜನೇಯವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಬಹಳ ಮಹತ್ವಾಕಾಂಕ್ಷೆ ಹೋರಾಟದ ಬಳಿಕ ನಿಮಗೀಗ ಒಳ ಮೀಸಲಾತಿಯ ಒಂದು ಸಮೀಕ್ಷೆಗೆ ಅವಕಾಶ ಸಿಕ್ಕಿದೆ. ಆದ್ರೆ ಸಮರ್ಪಕವಾದಂತ ಸಮೀಕ್ಷೆ ಆಗ್ತಾ ಇಲ್ಲ ಅನ್ನುವಂಥದ್ದು ಮತ್ತು ಬಹಳ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು. ಮೇ 5ನೇ ತಾರೀಕಿನಿಂದ ಇಲ್ಲಿವರೆಗೂ ಸಮೀಕ್ಷೆಯನ್ನ ಮಾಡಿದ್ದಾರೆ. ರಾಜ್ಯಾದ್ಯಂತ 22ನೇ ತಾರೀಕಿನವರೆಗೂ ಕೂಡ ಮಾಡಿದ್ದಾರೆ. ಹೊರ ರಾಜ್ಯಗಳಲ್ಲಿ ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆಗೆಲ್ಲ ಸರ್ಕಾರಿ ಶಿಕ್ಷಕರು ಸಿಗ್ತಾರೆ ಸಮೀಕ್ಷೆ ಮಾಡಲಿಕ್ಕೆ. ಆದರೆ ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಗಳು ಕಡಿಮೆ, ಸರ್ಕಾರಿ ಶಿಕ್ಷಕರ ಕೊರತೆ, ಸಿಬ್ಬಂದಿಗಳ ಕೊರತೆ, ಅದರ ಜೊತೆಗೆ ಅವರ ನಿರ್ಲಕ್ಷ್ಯ, ಇವೆಲ್ಲವೂ ಕೂಡ ಕಾರಣವಾಗಿ ಅಲ್ಲಿ ಸಮರ್ಪಕವಾಗಿ ಇದರ ಒಂದು ಸಮೀಕ್ಷೆ ಆಗಿಲ್ಲ. ಈ ಕಾರಣದಿಂದ 22ನೇ ತಾರೀಕಿಗೆ ಮುಗಿಬೇಕಾಗಿದ್ದಂತ ಈ ಜಾತಿ ಗಣತಿ ಇದು ಅವಧಿ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಈ ಒಂದು 6ನೇ ತಾರೀಕಿನವರೆಗೂ ವಿಸ್ತರಣೆ ಮಾಡಿದ್ದಾರೆ. ಈಗ 6ನೇ ತಾರೀಕಿನವರೆಗೆ ಇದೆ ಬೆಂಗಳೂರಿನಲ್ಲಿ. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ಟಿಕ್ಕರ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರ ಮನೆಗೆ ಸುಮ್ಮನೆ ಹಚ್ಚಿಬಿಟ್ಟಿದ್ದಾರೆ. ಯಾರ ಮನೆಗೆ ಹೋಗಿಬಿಟ್ಟು ಆ ಮನೆನ ಗಣತಿ ಮಾಡ್ತಾರೋ, ಮಾಹಿತಿ ಕೊಡ್ತಾರೋ ಅಂತವ್ರ ಮನೆಗೆ ಹೋಗಿ ಈ ಮನೆ ಗಣತಿಯಿಂದ ಗಣತಿ ಮುಕ್ತವಾಗಿದೆ ಅಥವಾ ಇವರೆಲ್ಲರೂ ಮಾಹಿತಿ ನೀಡಿದ್ದಾರೆ ಎಂಬ ಸ್ಟಿಕ್ಕರ್ ಹಚ್ಚಬೇಕಾಯ್ತು. ಅವ್ರೇನಿಲ್ಲ, ಯಾರೇ ಬೇಕು ಅವ್ರಿಗೆ ಹುಡುಗರ ಕೈ ಕೊಟ್ಬಿಟ್ರೆ ಎಲ್ಲರ ಮನೆಗೆ ಹಚ್ಚಿ ಬಂದ್ಬಿಡಿದಾರೆ. ಅದರಿಂದ ಈಗ ಉಳಿದಿರ್ತಕ್ಕಂಥ ಒಂದು 3-4 ದಿನದಲ್ಲಿ ಆದ್ರೂ ಕೂಡ ಪ್ರಾಮಾಣಿಕವಾಗಿ ಎಲ್ಲಿ ಪರಿಶಿಷ್ಟ ಜಾತಿಯವರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಅವ್ರ ಮಾಹಿತಿನೆಲ್ಲ ಸಂಗ್ರಹ ಮಾಡಿ ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಗಳಲ್ಲಿ ಮನವಿ ಮಾಡ್ತೀನಿ. ಈ ನಾಗಮೋಹನ್ ದಾಸ್ ಆಯೋಗದವ್ರದ್ದು ಒಂದಷ್ಟು ನಿರ್ಲಕ್ಷ್ಯ ಕಾಣಿಸ್ತಾ ಇರತಕ್ಕಂಥದ್ದು, ಯಾಕಂದ್ರೆ ಬಹಳ ವಿಳಂಬ ಆಗ್ತಾ ಇರತಕ್ಕಂಥದ್ದು. ಇದಕ್ಕೆ ಪೂರ್ವ ತಯಾರಿ ಈ ತರದ ಸವಾಲುಗಳು ಬರ್ತಾವ ಅನ್ನೋಂಥದ್ದು ಒಂದು ಪ್ರಜ್ಞೆ ಇರಲಿಲ್ವಾ ಅಂತ? ಇಲ್ಲ, ಅವರು ಏಕ್ದಮ್ ಒಂದೇ ಸತ್ಗೆ ಮೇ 5ನೇ ತಾರೀಕಿಗೆ ಮಾಡಿಬಿಟ್ರು ಜಾತಿ ಗಣತಿ ಮೊಬೈಲ್ ಆಪ್ ಮೂಲಕ ಅಂತಂದೇಳಿ. ಅದನ್ನೆಲ್ಲರನ್ನು ಕರೆದು ಕೇಳಿ ಕುಂದ್ರಿಸ್ಕೊಂಡು ಈ ರೀತಿ ಮಾಡ್ತಿದೀವಿ ಅನ್ಬೇಕಾಯ್ತು. ಆಮೇಲೆ ವ್ಯಾಪಕವಾದಂತ ಪ್ರಚಾರ ಆಗಬೇಕಾಯ್ತು ಮುಂಚೆನೆ. ಆಮೇಲೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ಆಗಬೇಕಾಯ್ತು. ಅವೆಲ್ಲ ಕೊರತೆ ಆಗಿದೆ, ಏನೇನೆಲ್ಲ ಆಗಿದೆ. ಈಗ ನಾನು ಏನು ಮಾತಾಡಂಗಿಲ್ಲ, ಗೊತ್ತಾಯ್ತಾ? ಇನ್ನ ಬೇರೆ ಏನೇನು ಲೋಪಗಳಾಗಿದ್ದಾವೆ ಅಂತ ಅಲ್ಲ, ಅದನ್ನ ಮಾಡ್ಬೇಕಾಯ್ತು, ಮಾಡ್ಲಿಲ್ಲ. ಕೊನೆಗೆ ಅದು 8 ದಿನ ಆದ್ಮೇಲೆ ಎಲ್ಲ ಸರಿ ಹೋಗೈತಿ, ಗೊತ್ತಾಯ್ತಾ? ಆಮೇಲೆ ಸರಿ ಹೋಗಿದೆ. ಈಗ ಏನಾಗಿದೆ ನೋಡ್ಕೊಂಡಲ್ಲ, ಜಲ್ದಿನ ವರದಿ ಕೊಟ್ಟು ನಮಗೆ ಒಳ ಮೀಸಲಾತಿ ಕೊಟ್ಟರು ಸಾಕಾಗೈತಿ ಮರಾಯ. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.